ಈ ಬಾರಿಯ ಬಿಗ್ ಬಾಸ್ ಟ್ಯಾಗ್ಲೈನ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಈಗ ಬಿಗ್ ಬಾಸ್ಗೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಹಾಗಾಗಿದೆ. ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ಸಮಸ್ಯೆ ಎದುರಿಸ್ತಾ ಬಂದಿರುವಂತ ಬಿಗ್ ಬಾಸ್ ಕನ್ನಡ ಶೋ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದೆ. ಅದು ನಿಮಗೆ ಗೊತ್ತೇ ಇದೆ. ಹುಲಿ ಉಗುರು ಪ್ರಕರಣದಿಂದ ಹಿಡಿದು ಮಾಳಿಗೊಂಡನಹಳ್ಳಿಯ ವಿವಾದ, ಮಹಿಳಾ ಆಯೋಗ ಮತ್ತೆ ಮಾನವ ಹಕ್ಕು ಆಯೋಗದ ದೂರುಗಳವರೆಗೆ ಪ್ರತಿ ಬಾರಿ ಈ ಶೋ ಸುತ್ತ ಚರ್ಚೆಗಳು, ವಿವಾದಗಳು ಹುಟ್ಟುತ್ತಾನೆ ಇವೆ. ಬೇರೆ ಭಾಷೆಗಳಲ್ಲಿ ಇದು ಒಂದು ಮನೋರಂಜನಾ ಕಾರ್ಯಕ್ರಮ ಆದ್ರೂ ಕರ್ನಾಟಕದಲ್ಲಿ ಬಿಗ್ ಬಾಸ್ ಅನ್ನೋದು ಅಭಿಮಾನಿಗಳ ಹೃದಯಕ್ಕೆ ಹತ್ತಿರವಾದ ಒಂದು ಎಮೋಷನ್. ಅದ್ರ ಬಗ್ಗೆ ಯಾವುದೇ ವಿವಾದ ಬಂದ್ರೆ ಅದು ನೇರವಾಗಿ ವೀಕ್ಷಕರ ಮನಸ್ಸನ್ನೇ ಕೂಡ ತಟ್ಟುತ್ತೆ. ಇನ್ನು ಹುಲಿ ಉಗುರು ಪ್ರಕರಣ ನೆನಪಿದ್ಯಾ? ವರ್ತೂರ್ ಸಂತೋಷ್ ಅವರು ನಿಜವಾದ ಹುಲಿ ಉಗುರನ್ನ ಪೆಂಡೆಂಟ್ ಅನ್ನ ಧರಿಸಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ಸ್ಪರ್ಧಿಯಾಗಿ ಬಂದಾಗ್ಲೇ ಅರಣ್ಯಾಧಿಕಾರಿಗಳ ಕಣ್ಣಿಗೆ ಅವರು ಬಿದ್ದಿದ್ರು. ಈ ಪ್ರಕರಣದಿಂದ ಅವರು ಬಂಧಿತರಾಗಿ ಕೆಲವು ದಿನ ಜೈಲಿನಲ್ಲೂ ಕಳೆದ್ರು. ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ಸ್ಪರ್ಧೆಯೊಬ್ಬರನ್ನ ಶೋ ನಡೆಯುವಂತ ವೇಳೆಯಲ್ಲೇ ಅರೆಸ್ಟ್ ಮಾಡಲಾಗಿತ್ತು. ಈ ಘಟನೆ ಶೋಗೆ ದೊಡ್ಡ ಮಟ್ಟದ ವಿವಾದವನ್ನ ತಂದಿತ್ತು ಮತ್ತೆ ಶೋ ಸುರಕ್ಷತೆ ಕುರಿತು ಪ್ರಶ್ನೆಗಳನ್ನ ಕೂಡ ಎಬ್ಬಿಸಿತ್ತು. ಅದಾದ ನಂತರ ಸೀಸನ್ ನಲ್ಲಿ ಮಾಳಿಗೊಂಡನಹಳ್ಳಿಯ ಸರ್ವೆ ನಂಬರ್ 128/1ರಲ್ಲಿ ಲೈಸೆನ್ಸ್ ಇಲ್ಲದೆ ಶೋನ ನಡೀತಾ ಇದೆ ಅನ್ನುವಂಥ ಆರೋಪ ಕೂಡ ಬಂದಿತ್ತು. ಕಾನೂನು ಉಲ್ಲಂಘನೆ ನಡೆದಿದೆ ಅನ್ನೋದ್ರ ಬಗ್ಗೆ ಆ ಕಾರಣಕ್ಕೆ ಲೈಸೆನ್ಸ್ ಅನ್ನ ರದ್ದು ಮಾಡಲಾಗಿತ್ತು. ಇನ್ನು ಮಹಿಳಾ ಆಯೋಗ ಹಾಗೇನೆ ಮಾನವ ಹಕ್ಕು ಆಯೋಗಕ್ಕೆ ಸ್ವರ್ಗ ನರಕ ಕಾನ್ಸೆಪ್ಟ್ ಬಗ್ಗೆ ದೂರು ಸಲ್ಲಿಕೆ ಆಯಿತು. ಇನ್ನು ಶೋ ತಂಡ ಕಾನ್ಸೆಪ್ಟ್ ಬದಲಾಯಿಸಬೇಕಾದಂತ ಪರಿಸ್ಥಿತಿ ಕೂಡ ಎದುರಿಸಿತು. ಆಗ್ಲೂ ಕೂಡ ಶೋ ಸ್ಥಗಿತ ಮಾಡುವಂತ ಮಟ್ಟಿಗೆ ವಿವಾದ ಎದ್ದಿತ್ತು. ಆದ್ರೂ ಕೂಡ ಅದೃಷ್ಟವಶಾತ್ ಅದು ತಣ್ಣಗಾಗಿತ್ತು. ಇನ್ನು ಈ ಬಾರಿ ಶೋನ ಜಾಲಿವುಡ್ ಸ್ಟುಡಿಯೋಗೆ ಶಿಫ್ಟ್ ಮಾಡಿದ್ರೂ ಸಮಸ್ಯೆ ತಪ್ಪಿರಲಿಲ್ಲ. ಕೊಳಚೆ ನೀರು ಸಂಸ್ಕರಿಸದೆ ನೇರವಾಗಿ ಮೋರಿಗೆ ಹರಿಸಿದ್ದಕ್ಕಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಟುಡಿಯೋಗೆ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಆನಂತರ ಜಿಲ್ಲಾಡಳಿತ ಸ್ಟುಡಿಯೋ ಸೀಸ್ ಮಾಡೋದಕ್ಕೆ ಹಾಗೇನೆ ಬಿಗ್ ಬಾಸ್ ಮನೆಯ ಬಾಗಿಲಿಗೂ ಕೂಡ ಬೀಗ ಬಿದ್ದಿತ್ತು. ಹೀಗಾಗಿ ಪ್ರತಿ ಸೀಸನ್ ನಲ್ಲಿ ಯಾವುದೋ ಒಂದು ಕಾರಣಕ್ಕೆ ಈ ಶೋ ಟಾರ್ಗೆಟ್ ಆಗ್ತಾ ಇರೋದು ಕೇವಲ ತಾಂತ್ರಿಕ ಅಥವಾ ಕಾನೂನು ಸಮಸ್ಯೆ ಅಷ್ಟೇ ಅಲ್ಲ ಅನ್ನೋ ಅಭಿಪ್ರಾಯ ಅಭಿಮಾನಿಗಳಲ್ಲಿ ಈಗ ಮೂಡ್ತಾ ಇದೆ. ಈಗ ಎಲ್ಲರ ಬಾಯಲ್ಲೂ ಒಂದೇ ಪ್ರಶ್ನೆ, ಪ್ರತಿ ಬಾರಿನೂ ಬಿಗ್ ಬಾಸ್ ಯಾಕೆ ಟಾರ್ಗೆಟ್ ಆಗ್ತಾ ಇದೆ ಅನ್ನುವಂಥದ್ದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.